ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಮೊಟ್ಟೆ ಸಾಂಬಾರು ಮಾಡೋ ರೆಸಿಪಿ. ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು. ಮೊದಲು ನಾನಿಲ್ಲಿ ಒಂದು 5 ಮೊಟ್ಟೆನ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 2 ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಬೇಕು, ಮತ್ತು 2 ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ತೊಗೋಬೇಕು. ಇಲ್ಲಿ ನೋಡಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಮಸಾಲೆ ಮಾಡೋಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಶುಂಠಿ, ಮೆಣಸಿನಕಾಳು 1-2 ಸ್ಪೂನು, ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3-4 ಲವಂಗ ಬೇಕು. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ 3-4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ. ಬ್ಯಾಚುಲರ್ಸ್ಗಂತೂ ತುಂಬ ಒಳ್ಳೆಯದು. ಅಥವಾ ಅರ್ಜೆಂಟಿಗೆ ಮಾಡ್ತೀವಂದ್ರೂ ಬೇಗ ಆಗೋಗುತ್ತೆ. ಇಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ನಾನು ಕಾಯ್ದಿರೋ ಎಣ್ಣೆಗೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಿಗೆ ಆಗಬೇಕು. ಈರುಳ್ಳಿ ಎಲ್ಲ ಕೆಂಪಿಗೆ ಆಗೋವರೆಗೂ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಇಲ್ಲಿ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಕೆಂಪಗಾಗೋವರೆಗೂ ಈರುಳ್ಳಿ ಎಲ್ಲ ಕೆಂಪಗಾಗೋವರೆಗೂ ಬೇಯಿಸ್ಕೋಬೇಕು. ಇದಾಗೋ ಅಷ್ಟೊತ್ತಿಗೆ ನಾವು ಮಿಕ್ಸಿ ಮಾಡ್ಕೊಂಡು ಬಿಡೋಣ. ಇಲ್ಲಿ ನೋಡಿ ಮಿಕ್ಸಿ ಆಗೋಗಿದೆ. ಇದು ಮಸಾಲೆ ಎಲ್ಲ ನಾವು ಹೇಳಿದ್ವಲ್ಲ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಾಯ್ತು. ಇದು ಕೆಂಪಗಾಗಿದೆ ಇದು ಈರುಳ್ಳಿ ಎಲ್ಲ. ಸೊ ಇದಕ್ಕೆ ಇವಾಗ ನಾವು ಹೆಚ್ಚಿರೋ ಟೊಮೆಟೊನ ಮಿಕ್ಸ್ ಮಾಡ್ಕೊತಿದ್ದೀವಿ. ಈ ಟೊಮೆಟೊ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಬೆಂದು ರಸ ಬಿಡಬೇಕು, ಮೆತ್ತಗಾಗಬೇಕು. ಆವಾಗಲೇ ಇದಕ್ಕೆ ಒಂದು ಚೆನ್ನಾಗಿರೋ ಟೇಸ್ಟ್ ಬರೋದು. ಇದಕ್ಕೆ ನಾನಿವಾಗ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ನಿಮಗೆ ಟೇಸ್ಟ್ ತಕ್ಕಂಗೆ ಉಪ್ಪನ್ನ ಸೇರಿಸ್ಕೋಬೋದು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಎಣ್ಣೆ ಅದು ಒಂದು 2 ಸೆಕೆಂಡ್ ಬೇಯಬೇಕು. ಚೆನ್ನಾಗಿ ಬೆಂದು ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡ್ರು ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು. ನೀವು ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ಆಪ್ಷನಲ್ಲು. ಇದು ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ರುಬ್ಬಿರೋ ಮಸಾಲೆನೆಲ್ಲ ಇದಕ್ಕೆ ನಾನು ಸೇರಿಸ್ಕೊತಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲ ಬೇಯಿಸ್ಕೋಬೇಕು. ನೋಡಿ ಈ ಥರ ಇವಾಗೆಲ್ಲ ಬೆಂದಿದೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಎಣ್ಣೆ ಕೂಡ ಬಿಟ್ಕೊತಾ ಇದೆ ನೋಡಿ ಇದಕ್ಕೆ. ಇವಾಗ ನೀವು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಸ್ವಲ್ಪ ಗ್ರೇವಿ ಥರ ತಿಕ್ಕಾಗಿ ಬೇಕನ್ನೋರು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ. ಇಲ್ಲ ಸ್ವಲ್ಪ ಸಾಂಬಾರು ಥರ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ನೀರು ಮಿಕ್ಸ್ ಮಾಡಿಕೊಂಡು ಸಾಂಬಾರು ಥರನೂ ಮಾಡ್ಕೋಬೋದು. 2 ಟೇಸ್ಟು ಚೆನ್ನಾಗಿರುತ್ತೆ. ಇದು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದನ್ನ ಸ್ವಲ್ಪ ಹೊತ್ತು ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾವು ಸ್ವಲ್ಪ ಹೊತ್ತು ಇದನ್ನು ಬೇಯಿಸೋಕೆ ಬಿಡಬೇಕು. ಒಂದು ಕುದಿ ಬರಬೇಕು. ಇದು ಒಂದು ಕುದಿ ಬಂದಾದಮೇಲೆ ಇಲ್ಲಿ ನೋಡಿ ಒಂದು ಕುದಿ ಬಂತು. ಇವಾಗ ಇದು ಆಗಿದೆ ಎಲ್ಲ ಬೆಂದಿದೆ ಅಂತ. ಇದಕ್ಕಿವಾಗ ನಾವು ಬೇಯಿಸ್ಕೊಂಡಿದ್ವಲ್ಲ ಮೊದಲೇ ಮೊಟ್ಟೆನ, ಅದನ್ನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಹಾಕ್ಕೊತಾ ಇದ್ದೀನಿ. ಒಂದೊಂದಾಗಿ ಹಾಕ್ಕೊಂಡು ಮತ್ತೆ 1 ಸೆಕೆಂಡ್ ಬೇಯಿಸಬೇಕು. ಮೊಟ್ಟೆ ಎಲ್ಲ ಹೀರ್ಕೋಬೇಕಲ್ಲ ಉಪ್ಪು ಖಾರನೆಲ್ಲ. ಸೊ ಅದಕ್ಕೋಸ್ಕರ ಮತ್ತೆ 1 ಸೆಕೆಂಡ್ ಬೇಯಕ್ಕೆ ಬಿಡಬೇಕು. ಮೊಟ್ಟೆನೆಲ್ಲ ಹಾಕಿದ್ಮೇಲೆ ಮತ್ತೊಂದು ಕುದಿ ಬಂದಮೇಲೆ ನೋಡಿ, ಇವಾಗ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಒಂದು ಕುದಿ ಬಂತು. ಸೊ ಇವಾಗ ಇದು ಕನ್ಸಿಸ್ಟೆನ್ಸಿ ನೋಡಿದ್ರಲ್ಲ, ಈ ಥರ ನಾನು ಮಾಡ್ಕೊಂಡಿರೋದು. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ತಿಕ್ಕಾಗಬೇಕಂದ್ರೆ ತಿಕ್ಕಾಗಿ, ಇಲ್ಲ ಸಾಂಬಾರು ಥರ ಬೇಕಂದರೆ ಸಾಂಬಾರು ಥರ. ಇಲ್ಲಿ ನೋಡಿ ರೆಡಿ ಟು ಸರ್ವ್ ಆಗಿದೆ. ಇದನ್ನ ಟ್ರೈ ಮಾಡಿ ನೀವು ಮನೆಯಲ್ಲಿ. ಟೇಸ್ಟ್ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರ್ಯಾರು ಇದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.